near the BJP headquarters where the important meeting is happening. But let's go ahead to the other big story coming in connection with the Ram Mandir. As it is great for the Ram Mandir inauguration in Ayodhya, protests at Karnataka Police Department seems to have opened a case for investigation against Ram Mandir activists who allegedly engaged in property destruction and other offences during the peak of the movement for Ram Mandir 30 years ago. Further, regarding a claimed incident of torching a minority-owned store in Hubballi on December 5th, 1992, Shrikant Pujari has been taken into the custody by the police. Pujari is the third defendant in the case and 8 more defendants are being sought after by the police. Pujari was put under court supervision, and what we also see that a list of 300 suspects are also has been created, and the claim is that they connected to communal conflicts that occurred between 1992 and 1996. So that's a big update coming on Republic TV, where we are getting our top updates as the inauguration nears. We see multiple updates coming in. Let's go ahead and play out the reactions. ಈಗ ತಪ್ಪು ಮಾಡಿದವ್ರು ಏನು ಮಾಡಬೇಕು? ತಪ್ಪು ಮಾಡಿದವ್ರನ್ನ ಏನು ಮಾಡ್ಬೇಕು ರೀ? ಅದು ಸುಮ್ಮನೆ ಬಿಟ್ಬಿಡ್ಬೇಕಾ? ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ. ಹೇಳದ ಕೇಳರಿ, ಸುಮ್ಮನೆ ನೀವು ಹೇಳೋದು ಕೇಳೋಕ್ಕಾಗತ್ತಲ್ಲ. ಅದು ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ. ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನು ಮಾಡ್ತಕ್ಕಂಥದ್ದು ಬಂಧಿಸ್ತಕ್ಕಂಥದ್ರಲ್ಲಿ ಮಾಡಲ್ಲ. ಕೋರ್ಟ್ ಡೈರೆಕ್ಷನ್ ಇದ್ದರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ. All right, so you heard the reactions coming in right now, where a big significant development has come in, viewers. The Karnataka Police Department seems to have opened the cases for investigation against Ram Mandir activists who allegedly engaged in property destruction and other offences during the peak of the movement around 30 years ago. And further, regarding a claimed incident of torching a minority-owned store. In fact, viewers, we're getting some more reactions coming in. Now we are hearing the BJP has denounced the Congress government's current action with outrage. They have said the Congress government is unable to stand the door-to-door campaigning by the BJP and Hindu organizations against the backdrop of the opening of the Sri Ram Mandir Ayodhya, is using this tactic to start investigating instances that were reported 30 years ago. ಈಗ 30 ವರ್ಷದ ಹಳೆಯ ಕೇಸನ್ನು 35 ವರ್ಷದ ಹಳೆಯ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ. ಆ ವ್ಯಕ್ತಿ ಅದರಲ್ಲಿ ಒಬ್ಬರು ಪೂಜಾರಿ ಅಂತಿದ್ದಾರೆ, ಇನ್ನೊಬ್ಬರು ಕುಲಕರ್ಣಿ ಅನ್ನೋರನ್ನ ಕರ್ಕೊಂಬಂದಿದ್ರು ಪೊಲೀಸ್ ಸ್ಟೇಷನ್ಗೆ. ಅವ್ರಿಗೆ 72 ವರ್ಷ, 72 ಇಯರ್ಸ್. ನಾನು ಅಲ್ಲಿನ ಇನ್ಸ್ಪೆಕ್ಟ್ರು ಮತ್ತು ಗೃಹ ಮಂತ್ರಿಗಳ ಆದೇಶವನ್ನು, ಸರ್ಕಾರದ ಆದೇಶವನ್ನು ಇವರು ನೋಡಿಕೊಂಡು ಅಲ್ಲಿನ ಇನ್ಸ್ಪೆಕ್ಟ್ರು ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿಸಿದ್ದಾರೆ. ಸೊ ಹೀಗಾಗಿ ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಸಂಕಟ ಆಗ್ತಾಯಿದೆ. ಹೊಟ್ಟೆ ಕಿಚ್ಚು, ನಾ ಹೇಳಿದ್ಮೇಲೆ ಕೇಳಲ್ಲ, ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ. ಸೊ ಇದು ಸರಿಯಲ್ಲ. ಇನ್ನು ನೀವು ಕೇಳಿದಂಥ ಪ್ರಶ್ನೆ, ಕಾನೂನು ಹೋರಾಟ ಅಂತೂ ಮಾಡ್ತೀವಿ, ರಾಜಕೀಯವಾಗಿಯೂ ಹೋರಾಟ ಮಾಡ್ತೀವಿ ಮತ್ತು ಸಾಮಾಜಿಕವಾಗಿಯೂ ಹೋರಾಟ ಮಾಡ್ತೀವಿ. ಯಾರು ಏನು ತಿಳ್ಕೊಂಡು PFI ಮತ್ತು ಈ DJ ಹಳ್ಳಿ, KJ ಹಳ್ಳಿ, ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಏನು ಭಾಳ ವ್ಯವಸ್ಥಿತವಾಗಿ ಸಂಚು ನಡೆಸಿ ಹಲ್ಲೆ ಮಾಡಿದರು. ಪೊಲೀಸ್ ಆಫೀಸರ್ನು ಸತ್ತೋಗ್ತಾಯಿದ್ರು ಅಂತ ಚಾರ್ಜ್ ಶೀಟ್ನಲ್ಲೇ ಆಗ್ತಾಯಿದ್ರು, ಕೊಂದು ಹಾಕ್ತಾಯಿದ್ರು ಅಂತ. ಅಂಥವ್ರನ್ನ ಬಿಡುಗಡೆಗೆ ನೀವು ಪತ್ರ ಬರೀತೀರಿ ಕಾಂಗ್ರೆಸ್ ಪಾರ್ಟಿಯವರು? ಈಗ 35 ವರ್ಷದ ಹಿಂದಿನ ಕೇಸು, ಅದರಲ್ಲಿ ಒಬ್ಬನಿಗೆ 75 ವರ್ಷ ಆಗಿದೆ ನನಗೆ ಗೊತ್ತಿರೋ ಮಟ್ಟಿಗೆ, ಒಬ್ಬನಿಗೆ 60-62 ವರ್ಷ ಆಗಿದೆ. ಅದರಲ್ಲಿ ಒಬ್ಬರಂತೂ ಆ ಹೋರಾಟದಲ್ಲೇ ಇರಲಿಲ್ಲ. ಯಾವ ಆಧಾರದ ಮೇಲೆ ಬಂಧಿಸ್ತೀರಿ ನೀವು? ಸಿದ್ದರಾಮಯ್ಯನವರು ಏನು ಮಾಡ್ತಾಯಿದ್ದೀರಿ ನೀವು ರಾಜ್ಯದಲ್ಲಿ? ನೀವೇನು ಮೊಘಲ್ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ ಅಥವಾ ಇಸ್ಲಾಮಿಕ್
ISIS ಒಂದು ಸಂಸ್ಥೆ ಇದೆಯಲ್ಲ ಆ ರೀತಿಯ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದಾರೆ ನೀವು, ಅಥವಾ ಇನ್ನು ISIS ಸರ್ಕಾರ ಇದೆ ಅಂತ ನೀವು ISISದವ್ರು ಅಂತ ಅಂದ್ಕೊಂಡಿದ್ದಾರೆ ನೀವು? ಇದು ರಾಹುಲ್ ಗಾಂಧಿಗೆ ಒಂದು ಪ್ರೀತ್ಯಾದರಕ್ಕೆ, ಸೋನಿಯಾ ಗಾಂಧಿ ಪ್ರೀತ್ಯಾದರಕ್ಕೆ ಇದನ್ನು ನೀವು ಮಾಡ್ತಾ ಇದ್ದೀರಾ. ಇದನ್ನು ಅತ್ಯಂತ ತೀವ್ರವಾಗಿ In Hubli, the ruling Congress party has dared to reopen the old case. 31-year old case has been reopened, and our Hindu Karyakarta Shrikant Pujari has been arrested pertaining to protest during Ram Mandir episode. Bharatiya Janata Party strongly condemns the act of the state government, the act of the police. We demand the Congress party, Congress government should immediately release Shrikant Pujari. Tomorrow Bharatiya Janata Party has arranged a massive protest across the state of Karnataka. It's very unfortunate when the entire country is celebrating the Pratishtapana of Ram on January 22nd. The attitude of the ruling Congress party here in Karnataka, it clearly shows the present Congress government in Karnataka is anti-Hindu and repeatedly trying to hurt the sentiments of the Hindus in the Karnataka. So we'll expose this Congress government before the people of Karnataka and also before the people of this country. Tomorrow Bharatiya Janata Party is holding a massive protest across the barbaric attitude of the state government.